ಹಾಯ್ ಎಲ್ಲರೂ, ಇದು ಸ್ವಲ್ಪ ಸಮಯವಾಗಿದೆ. ವಾಸ್ತವವಾಗಿ ನನ್ನ ಕೊನೆಯ ಅಪ್ಲೋಡ್ನಿಂದ ಇದು 1 ವರ್ಷವಾಗಿದೆ. ನಿಮ್ಮಲ್ಲಿ ಹಲವರು ಬಹುಶಃ ಅವನು ಎಲ್ಲಿಗೆ ಹೋದನು ಎಂದು ಆಶ್ಚರ್ಯಪಡುತ್ತಿರಬಹುದು ಎಂದು ನನಗೆ ತಿಳಿದಿದೆ. ಅಥವಾ ಏಕೆ ಹಠಾತ್ ಮೌನ ಇಂದು ನಾನು ನಿಮ್ಮೊಂದಿಗೆ ಪ್ರಾಮಾಣಿಕವಾಗಿರಲು ಬಯಸುತ್ತೇನೆ, ಏನಾಯಿತು ಎಂಬುದನ್ನು ವಿವರಿಸಿ ಮತ್ತು ಕ್ಷಮೆಯಾಚಿಸುತ್ತೇನೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ ಇದು ಸುಲಭವಾದ ಸಾಧನೆಯಲ್ಲ. ಜಗತ್ತನ್ನು ಪರಿವರ್ತಿಸುವ ಜ್ಞಾನವನ್ನು ರಚಿಸುವ, ನಿರ್ಮಿಸುವ ಮತ್ತು ಸಂಪಾದಿಸುವ ಆಕಾಂಕ್ಷೆಗಳಿಂದ ತುಂಬಿದ ಕ್ಷೇತ್ರವನ್ನು ನೀವು ಪ್ರವೇಶಿಸುತ್ತೀರಿ. ಆದಾಗ್ಯೂ ಇಡೀ ಪ್ರಪಂಚವು ನಿಮ್ಮ ಭುಜದ ಮೇಲೆ ನಿಂತಿದೆ ಎಂಬಂತೆ ಪ್ರಯಾಣವು ಆಗಾಗ್ಗೆ ಅಗಾಧವಾಗಿ ಅನುಭವಿಸಬಹುದು. ಪರೀಕ್ಷೆಗಳು ಮತ್ತು ಯೋಜನೆಗಳು ನಂಬಲಾಗದಷ್ಟು ಬರಿದಾಗಬಹುದು. ಈ ಎಲ್ಲವನ್ನು ನಿರ್ವಹಿಸುವ ಮಧ್ಯೆ ನನ್ನ ಒಂದು ದೊಡ್ಡ ಉತ್ಸಾಹದಿಂದ ನಾನು ಸಂಪರ್ಕ ಕಡಿತಗೊಂಡಿದ್ದೇನೆ: ವಿಡಿಯೋಗಳನ್ನು ಮಾಡುವುದು ಮತ್ತು ನಿಮ್ಮೆಲ್ಲರೊಂದಿಗೆ ತೊಡಗಿಸಿಕೊಳ್ಳುವುದು. ಸರಿ, ಈ ವಾರಾಂತ್ಯದಲ್ಲಿ ನಾನು ಹೊಸದನ್ನು ರಚಿಸುತ್ತೇನೆ ಎಂದು ನಾನು ಯೋಚಿಸಿದಾಗಲೆಲ್ಲ ಮತ್ತೊಂದು ಕಾರ್ಯಯೋಜನೆಯು ಹೊರಹೊಮ್ಮುತ್ತದೆ. ನಂತರ ಪರೀಕ್ಷೆಗಳು ಬರುತ್ತವೆ, ನಂತರ ಇಂಟರ್ನ್ಶಿಪ್ ದಿನಗಳು ವಾರಗಳಾಗಿ, ನಂತರ ತಿಂಗಳುಗಳಾಗಿ ಮಾರ್ಪಟ್ಟವು ಮತ್ತು ನನಗೆ ತಿಳಿಯುವ ಮೊದಲು ಇಡೀ ವರ್ಷ ಕಳೆದುಹೋಯಿತು. ನಾನು ನನ್ನ ಎಡಿಟಿಂಗ್ ಸಾಫ್ಟ್ವೇರ್ ಅನ್ನು ತೆರೆಯುತ್ತೇನೆ, ಒಂದು ಕ್ಷಣ ಅದನ್ನು ನೋಡುತ್ತೇನೆ ಮತ್ತು ನನ್ನ ಅತ್ಯುತ್ತಮ ಪ್ರಯತ್ನವನ್ನು ಮಾಡಲು ನನಗೆ ಸಮಯವಿಲ್ಲ ಎಂಬ ಅರಿವಿಗೆ ಬರುತ್ತೇನೆ. ನಾನು ನಿನ್ನನ್ನು ಮತ್ತು ನನ್ನನ್ನು ನಿರಾಶೆಗೊಳಿಸುತ್ತಿದ್ದೇನೆ ಎಂದು ನನಗೆ ಅನಿಸಿತು. ಆಶ್ಚರ್ಯಕರವಾದ ಭಾಗ ಇಲ್ಲಿದೆ: ಪ್ರತಿ ಅಗಾಧ ಯೋಜನೆಗಳ ಸವಾಲುಗಳು ಮತ್ತು ಲೆಕ್ಕವಿಲ್ಲದಷ್ಟು ತಡರಾತ್ರಿಯ ಅಧ್ಯಯನ ಅವಧಿಗಳ ಹೊರತಾಗಿಯೂ, ಹೊಸ ಆರಂಭದ ಕುರಿತು ಮಾತನಾಡುತ್ತಾ ನಾನು ವಿಶೇಷವಾದದನ್ನು ಹಂಚಿಕೊಳ್ಳಲು ಉತ್ಸುಕನಾಗಿದ್ದೇನೆ. ಸ್ಫೂರ್ತಿ ಕಥೆಗಳ ಶೀರ್ಷಿಕೆಯ ಹೊಸ ಪ್ಲೇ ಪಟ್ಟಿ. ಈ ಕಥೆಗಳು ನಮ್ಮ ನಡುವೆ ಸಂಪರ್ಕದ ಪ್ರಜ್ಞೆಯನ್ನು ಬೆಳೆಸುತ್ತವೆ ಮತ್ತು ಅವುಗಳನ್ನು ನಿಮ್ಮೊಂದಿಗೆ ಅನ್ವೇಷಿಸಲು ನಾನು ಕಾಯಲು ಸಾಧ್ಯವಿಲ್ಲ. ಮನರಂಜನೆಯನ್ನು ಮಾತ್ರವಲ್ಲದೆ, ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುವ ವಿಷಯವನ್ನು ತಲುಪಿಸಲು ನಾನು ಎದುರು ನೋಡುತ್ತಿದ್ದೇನೆ. ನಿಮ್ಮ ಉಪಸ್ಥಿತಿಗಾಗಿ, ನಿಮ್ಮ ತಾಳ್ಮೆಗಾಗಿ ಮತ್ತು ಈ ಪ್ರಯಾಣದಲ್ಲಿ ನನ್ನ ಜೊತೆಗಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಒಟ್ಟಾಗಿ ನಾವೆಲ್ಲರೂ ಹೆಮ್ಮೆಪಡುವಂತಹ ಸ್ಫೂರ್ತಿಯ ಕಥೆಗಳನ್ನು ರಚಿಸೋಣ.